ಪ್ರಿಯ ವಿದ್ಯಾರ್ಥಿಗಳೇ, ಪರೀಕ್ಷಾ ಯಶಸ್ಸು ಮಾಲಿಕೆಯಲ್ಲಿ ಇಂದು ವಿಜ್ಞಾನ ವಿಷಯದಲ್ಲಿ ಹೆಚ್ಚು ಅಂಕ ಗಳಿಸುವುದು ಹೇಗೆ ಕುರಿತು ಚಿಂತನ. ಪ್ರಸ್ತುತಿ ಪ್ರಾಚಾರ್ಯರಾದ ಶ್ರೀ ಮಂಜುನಾಥ್ ಮರಿತಮ್ಮನವರು. ವಿಜ್ಞಾನವು ಜ್ಞಾನದ ವಿಷಯ. ಅದರಲ್ಲಿ ತಾಂತ್ರಿಕ ವಿಷಯಗಳಿರುವ ಕಾರಣ ಎಲ್ಲ ಪರಿಕಲ್ಪನೆಗಳು ಚೆನ್ನಾಗಿ ಅರ್ಥವಾದರೆ ಮಾತ್ರ ಅಧ್ಯಯನ ಮಾಡಲು ಹಾಗೂ ನೆನಪಿಟ್ಟುಕೊಳ್ಳಲು ಸುಲಭ. ನಿಮಗೆ ವಿಜ್ಞಾನದ ಎಲ್ಲ ಕಾನ್ಸೆಪ್ಟ್ಗಳು ಸರಿಯಾಗಿ ಅರ್ಥವಾಗಿವೆಯೇ? ಇಲ್ಲ ಎಂದಾದರೆ ಮತ್ತೊಮ್ಮೆ ಶಿಕ್ಷಕರ ಸಹಾಯದಿಂದ ಆ ಕಾನ್ಸೆಪ್ಟ್ಗಳನ್ನು ಸರಿಯಾಗಿ ಅರ್ಥೈಸಿಕೊಳ್ಳಲು ಪ್ರಯತ್ನಿಸಿ. ಕೆಲವೊಮ್ಮೆ ನಾವು ವಿಜ್ಞಾನ ವಿಷಯವನ್ನು ಕಷ್ಟದ ವಿಷಯ ಎಂಬ ಪೂರ್ವಾಗ್ರಹದಿಂದ ಅರ್ಥೈಸಿಕೊಳ್ಳಲು ಹೋಗುತ್ತೇವೆ. ಹೀಗಾಗಿ ಅರ್ಥೈಸಿಕೊಳ್ಳಲಿ ವಿಫಲರಾಗುತ್ತೇವೆ. ವಿಜ್ಞಾನವು ನನ್ನ ಇಷ್ಟದ ವಿಷಯವೆಂದು ಓದಲು ಕುಳಿತರೆ ಹಿಂಜರಿಕೆ ಅಥವಾ ಭಯ ಮಾಯವಾಗಿ ವಿಜ್ಞಾನ ವಿಷಯ ನಮ್ಮ ನೆಚ್ಚಿನ ವಿಷಯವಾಗಬಲ್ಲದು. ವಿಜ್ಞಾನದ ಪರಿಕಲ್ಪನೆಗಳನ್ನು ಅರಿಯುವಲ್ಲಿ ಪ್ರಾಯೋಗಿಕ ವಿಧಾನ ತುಂಬ ಉಪಯುಕ್ತಕರ. ಇದು ಮಾಡುತ್ತಾ ಕಲಿ ತತ್ವಾಧಾರಿತವಾಗಿದ್ದು ವಿಷಯ ವಸ್ತುವಿನ ಆಳವಾದ ಜ್ಞಾನ ಉಂಟಾಗುತ್ತದೆ. ಪ್ರಮುಖ ವಿಜ್ಞಾನಿಗಳ ಜೀವನ ಚರಿತ್ರೆಗಳನ್ನು ಸಂಗ್ರಹಿಸಿ ಆಲ್ಬರ್ಟ್ ಐನ್ಸ್ಟೀನ್, ಥಾಮಸ್ ಆಲ್ವಾ ಎಡಿಸನ್, ಸರ್ ಐಸಾಕ್ ನ್ಯೂಟನ್, ಜೆ ಥಾಮ್ಸನ್, ಮೆಂಡಲೀವ್, ರುದರ್ಫೋರ್ಡ್, ಡಾರ್ವಿನ್ ಮುಂತಾದ ವಿಜ್ಞಾನಿಗಳು ವಿಜ್ಞಾನ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಗಳನ್ನು ಅಧ್ಯಯನ ಮಾಡಿ. ವಿಜ್ಞಾನ ವಿಷಯದಲ್ಲಿ ಚಿತ್ರಗಳಿಗೆ ಮುಖ್ಯ ಸ್ಥಾನವಿದೆ. 3ರಿಂದ 4 ಅಂಕದ ಸುಮಾರು 5-6 ಪ್ರಶ್ನೆಗಳು ಪರೀಕ್ಷೆಯಲ್ಲಿ ಸಾಮಾನ್ಯ. ಅಂದರೆ 20ರಿಂದ 24 ಅಂಕಗಳು ಚಿತ್ರಗಳನ್ನು ಆಧರಿಸಿರುತ್ತವೆ. ಊದುಕುಲುಮೆ, ನ್ಯೂಕ್ಲಿಯರ್ ರಿಯಾಕ್ಟರ್, ಪ್ರೇರಣಾ ಸುರುಳಿ, ಮೀನಿನ ಚಿತ್ರ, ಕಣ್ಣು, ಕಿವಿ, ನರಕೋಶ, HIV ರಚನೆ ಮುಂತಾದ ಚಿತ್ರಗಳನ್ನು ಬರೆಯುವುದನ್ನು ರೂಢಿ ಮಾಡಿಕೊಳ್ಳಬೇಕು. ಚಿತ್ರ ಬರೆದು ವಿವರಣೆ ನೀಡುವ, ಚಿತ್ರ ಬರೆದು ಭಾಗಗಳನ್ನು ಗುರುತಿಸುವ ಪ್ರಶ್ನೋತ್ತರಗಳಿಂದ ಹೆಚ್ಚು ಅಂಕ ಗಳಿಸುವಿರಿ. ವ್ಯತ್ಯಾಸ ಗುರುತಿಸುವ ಪ್ರಶ್ನೋತ್ತರಗಳನ್ನು ಪ್ರತ್ಯೇಕವಾಗಿ ಪ್ರಾಕ್ಟೀಸ್ ಮಾಡಿ. ಪೆಟ್ರೋಲ್ ಎಂಜಿನ್ ಮತ್ತು ಡೀಸೆಲ್ ಎಂಜಿನ್, ಬೈಜಿಕ ಶಕ್ತಿ ಮತ್ತು ರಾಸಾಯನಿಕ ಶಕ್ತಿ, P ಟೈಪ್ ಮತ್ತು N ಟೈಪ್ ಸೆಮಿಕಂಡಕ್ಟರ್, ಮೈಟಾಸಿಸ್ ಮತ್ತು ಮಿಯಾಸಿಸ್, ಪ್ಲಾಂಟ್ ಸೆಲ್ ಆ್ಯಂಡ್ ಆನಿಮಲ್ ಸೆಲ್ ಮುಂತಾದ ವ್ಯತ್ಯಾಸ ಗುರುತಿಸುವ ಪ್ರಶ್ನೆಗಳಿಗೆ ಸುಲಭವಾಗಿ ಅಂಕ ಗಳಿಸಬಹುದು. ರಚನಾ ಸೂತ್ರ, ರಾಸಾಯನಿಕ ಸಮೀಕರಣಗಳು, ವ್ಯಾಖ್ಯೆಗಳು, ನಿಯಮಗಳನ್ನು ಬರೆದು ಗೋಡೆಯ ಮೇಲೆ ಅಂಟಿಸಿ. ಪ್ರತಿನಿತ್ಯ ಅವುಗಳ ಮೇಲೆ ಕಣ್ಣಾಡಿಸಿ. ವಿಜ್ಞಾನ ವಿಷಯದ ಮುಖ್ಯಾಂಶಗಳನ್ನು ನೋಟ್ ಮಾಡಿಕೊಳ್ಳುವುದು ಉತ್ತಮ. ವಿಜ್ಞಾನದ ವಿಷಯವೆಲ್ಲ ಸೇರಿ ಸುಮಾರು 10ರಿಂದ 15 ಪುಟಗಳಷ್ಟಿರಲಿ. ಪರೀಕ್ಷಾ ಸಮಯದಲ್ಲಿ ಅದನ್ನು 2 ಸಾರಿ ಓದಿಕೊಂಡರೆ ಸಾಕು. ಇಡೀ ವಿಷಯವೆಲ್ಲ ನೆನಪಿನಲ್ಲಿ ಬರುತ್ತದೆ. ಕಬ್ಬಿಣದ ಉದ್ಧರಣ, ತಾಮ್ರದ ಉದ್ಧರಣ, ಹೃದಯದ ಕಾರ್ಯವಿಧಾನ, ಬೈಜಿಕ ವಿದಳನ ಮುಂತಾದ ಪರಿಕಲ್ಪನೆಗಳನ್ನು ಪ್ರಾಜೆಕ್ಟರ್ ಸಹಾಯದಿಂದ ವಿಡಿಯೋ ವೀಕ್ಷಿಸುವುದರ ಮೂಲಕ ಅರಿತುಕೊಳ್ಳಿ. ವಿಜಯವಾಣಿ, ವಿಜಯ ಕರ್ನಾಟಕ, ಕನ್ನಡಪ್ರಭ ಪತ್ರಿಕೆಗಳ ವಿದ್ಯಾರ್ಥಿ ಸಂಚಿಕೆಗಳಲ್ಲಿ ಬರುವ ಪ್ರಶ್ನೆ ಉತ್ತರಗಳನ್ನು ಸಂಗ್ರಹಿಸಿ ಓದಿ. ಹೊಸ ಪ್ರಶ್ನೆ ಉತ್ತರಗಳನ್ನು ಅಧ್ಯಯನ ಮಾಡುವುದರಿಂದ ವಿಷಯ ವಸ್ತುವಿನ ವಿವಿಧ ಮುಖಗಳ ಪರಿಚಯವಾಗುತ್ತದೆ. ಪ್ರಿಯ ವಿದ್ಯಾರ್ಥಿಗಳೇ, ಗುಂಪು ಚರ್ಚೆ ಹಾಗೂ ರಸಪ್ರಶ್ನೆ ಕಾರ್ಯಕ್ರಮಗಳಿಂದ ವಿಜ್ಞಾನ ವಿಷಯದಲ್ಲಿ ಆಸಕ್ತಿ ಹಾಗೂ ಕುತೂಹಲ ಉಂಟಾಗುತ್ತದೆ. NCERT ಪಠ್ಯಪುಸ್ತಕಗಳ ಅಧ್ಯಯನ ನಿಮ್ಮ ಜ್ಞಾನದಾಹವನ್ನು ಇಮ್ಮಡಿಗೊಳಿಸುತ್ತದೆ. ವಿಜ್ಞಾನ ವಿಷಯವು ವಿದ್ಯಾರ್ಥಿಗಳ ಕಲಿಕಾ ಮಟ್ಟ ಅಳೆಯುವ ಪರೀಕ್ಷೆ. ಪುಟಗಟ್ಟಲೆ ಬರೆದು ಯಾರನ್ನು ಮೆಚ್ಚಿಸುವ ಅವಶ್ಯಕತೆ ಇಲ್ಲ. ನೀವು ಎಷ್ಟು ತಿಳಿದುಕೊಂಡಿದ್ದೀರಿ ಎಂದು ಮುಖ್ಯಾಂಶಗಳನ್ನು ಬರೆದರೂ ಸಾಕು, ಪೂರ್ಣ ಅಂಕಗಳನ್ನು ಗಳಿಸುವಿರಿ. ಭಾವನಾತ್ಮಕವಾಗಿ ಬರೆದು ಯಾರನ್ನು ಕೂಡ ಮೆಚ್ಚಿಸುವ ಅವಶ್ಯಕತೆ ಇಲ್ಲ. ನೀಲನಕ್ಷೆ ಆಧರಿಸಿದ ಮಾದರಿ ಪ್ರಶ್ನೆ ಪತ್ರಿಕೆ ಎದುರಿಸಿ ಸಮಯ ನಿರ್ವಹಣೆ, ಭಯ ನಿವಾರಣೆ ಮಾಡಿಕೊಳ್ಳಿ. ಪರೀಕ್ಷಾ ಸಮಯದಲ್ಲಿ ಸಮಯ ಸಾಲದೆ ಹೋದಾಗ ಪ್ರಮುಖ ಪ್ರಶ್ನೆಗಳಿಗೆ ಮುಖ್ಯಾಂಶಗಳನ್ನು ಬರೆದರೂ ಸಾಕು, 3/4 ಅಂಕಗಳು ದೊರಕುತ್ತವೆ. ಪ್ರಿಯ ವಿದ್ಯಾರ್ಥಿಗಳೇ, ವಿಜ್ಞಾನವು ಪ್ರಾಯೋಗಿಕವಾದುದು. ಇಲ್ಲಿ ಕಲ್ಪನೆ ಹಾಗೂ ಊಹೆ ಮಾಡಿಕೊಂಡು ಬರೆದರೆ ಅಂಕಗಳು ದೊರೆಯುವುದಿಲ್ಲ. ಪರಿಕಲ್ಪನೆಗಳನ್ನು ಸ್ಪಷ್ಟವಾಗಿ ಅರ್ಥೈಸಿಕೊಂಡು ವಸ್ತುನಿಷ್ಠವಾಗಿ ಉತ್ತರಿಸಿದರೆ ಮಾತ್ರ ಪರಿಪೂರ್ಣ ಅಂಕಗಳು ದೊರೆಯುತ್ತವೆ. ಪರೀಕ್ಷೆಯಲ್ಲಿ ಪರಿಕಲ್ಪನೆಗಳನ್ನು ವಿಶ್ಲೇಷಿಸಲು ಕೇಳದೇ ಇದ್ದರೂ ಪರಿಕಲ್ಪನೆಯ ಗ್ರಹಿಕೆಯು ಆ ವಿಷಯದ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸುವ ಸಾಮರ್ಥ್ಯವನ್ನು ತಂದುಕೊಡುತ್ತದೆ. ಯಾವುದೇ ವಿಷಯವನ್ನು ಭಯದಿಂದ ಕಲಿಯಲು ಹೊರಟರೆ ಅದು ನಿಮ್ಮ ಹಿಡಿತಕ್ಕೆ ಸಿಗಲಾರದು. ಬದಲಾಗಿ ಧೈರ್ಯದಿಂದ ಮುನ್ನುಗ್ಗಿ
ಆ ವಿಷಯದಲ್ಲಿ ಎಲ್ಲೆಲ್ಲಿ ಕಠಿಣ ಕ್ಲಿಷ್ಟ ಅಂಶಗಳಿವೆ ಎಂಬುದನ್ನು ಗುರುತು ಮಾಡಿಕೊಂಡು ಶಿಕ್ಷಕರಿಂದ ಸಮಸ್ಯೆ ಬಗೆಹರಿಸಿಕೊಂಡರೆ ಎಲ್ಲ ವಿಷಯಗಳು ಕರಗತವಾಗುತ್ತವೆ. ನೀವು ಕಲಿತದ್ದನ್ನು ನಿತ್ಯದ ಬದುಕಿನಲ್ಲಿ ಅನ್ವಯಿಸಿಕೊಳ್ಳಲು ಪ್ರಯತ್ನಿಸಿ. ಕೇಳಿದ ವಿಷಯವನ್ನು ಸುಮ್ಮನೆ ಒಪ್ಪಿಕೊಳ್ಳುವ ಮುನ್ನ ಏನು, ಏಕೆ, ಹೇಗೆ ಎಂದು ಪ್ರಶ್ನಿಸಿ. ಸುತ್ತಮುತ್ತಲೂ ಇರುವ ವ್ಯವಸ್ಥೆಯನ್ನು ಸೂಕ್ಷ್ಮವಾಗಿ ಅವಲೋಕಿಸಿ. ನಿಷ್ಕ್ರಿಯತೆ ದೂರ ಮಾಡಿ ಸಂಶೋಧನೆಯ ಹಾದಿ ಹಿಡಿಯಿರಿ. ಹೀಗಾದಾಗ ವಿಜ್ಞಾನ ವಿಷಯವು ಜ್ಞಾನ ಮಾರ್ಗವು ಹಾಗೂ ಬದುಕಿನ ಮಾರ್ಗವೂ ಆಗಬಲ್ಲದು. ಧನ್ಯವಾದಗಳು.